1,85,000 ಸ್ಲೈಟ್ಲಿ ನೆಗೋಷಿಯಬಲ್. ವ್ಯಾಗನರ್ ನಿಮಗೆಲ್ಲ ಗೊತ್ತು, ಮಾರ್ಟಿಗೆ ಕೊಟ್ಟು ಮಾಡ್ತಿರೋ ಪ್ರೈಸು 1,95,000. ಸರ್ ಸ್ಯಾಂಟ್ರೋ 2011 ಗಾಡಿ 1,95,000, 3,85,000. ಸೊ ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 3,95,000. ಸರ್ 4 ಲಕ್ಷಕ್ಕೆ ಇಕೋ ಸ್ಪೋರ್ಟ್ 15 ಮಾಡಲ್ ಅದು ನೋಟ್ ಮಾಡ್ತಿರೋ ಪ್ರೈಸು 2,25,000, 5,75,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಮಾಡ್ತಾರೆ ಪ್ರೈಸಸ್ 5,75,000 ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೇನೆ ಅಂದ್ರೆ ನಿಮಗೆ ಶ್ರೀ ಪೇಟೆ ಆಂಜನೇಯ ಎಂಟರ್ಪ್ರೈಸಸ್ಗೆ ಬಂದಿದ್ದೀನಿ. ಯಾರೋ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ದಾರೆ, ಅದು ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಮ ಜೊತೆ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಆರಾಮ್ ಸರ್. ಸೊ ಸರ್, ಈ ಶೋರೂಮ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್? ಸರ್ ಲೊಕೇಶನ್ ಇದು ಏರ್ಪೋರ್ಟ್ ಸರ್ವಿಸ್ ರೋಡ್ ಬರುತ್ತೆ, ಯಲಹಂಕ ಕೋಗಿಲು ಸಿಗ್ನಲ್ ಹತ್ರ. ಜಸ್ಟ್ 50 ಮೀಟರ್ ಇದೆ ಕೋಗಿಲು ಸಿಗ್ನಲ್ ಬಸ್ ಸ್ಟಾಪ್ಗೆ. ನಿಮಗೆ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೂಡ ಬರುತ್ತೆ. ಈಗ ಅಪ್ಕಮಿಂಗ್ ಮೆಟ್ರೋ ಕನೆಕ್ಟಿವಿಟಿಗೆ ತುಂಬ ಹತ್ತಿರ ಆಗುತ್ತೆ. ಏರ್ಪೋರ್ಟ್ ಸರ್ವಿಸ್ ರೋಡು ಕೋಗಿಲು ಸಿಗ್ನಲ್ ಹತ್ರ ಬರುತ್ತೆ ಸರ್ ನಮ್ಮ ಲೊಕೇಶನ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ, ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಾದರೂ ದೇವನಹಳ್ಳಿ ಆ ಕಡೆ ಈ ಕಡೆಯಿಂದ ಹುಡ್ಕೊಂಡು ಬೆಂಗಳೂರು ತನಕ ಗಾಡಿಗಳು ಹುಡ್ಕೊಂಡು ಬರೋ ಬದಲು ಆರಾಮಾಗಿ ನಿಮಗೆ ಇಲ್ಲೇ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಬಂದು ಟ್ರಾಫಿಕಲ್ಲಿ ಹೊಲ್ದಾಡೋ ಬದಲು ಆರಾಮಾಗಿ ಇವ್ರ ಹತ್ರ ಬಂದರೆ ಒಳ್ಳೊಳ್ಳೆ ಗಾಡಿಗಳು, ಅದು ಒಳ್ಳೊಳ್ಳೆ ಚಾನ್ಸ್ ಪ್ರೈಸಲ್ಲೂ ಇದೆ ನಿಮಗೆ ಅಂತ ಹೇಳ್ಬೋದು. ಸೊ ಸರ್, ಆಮೇಲೆ ಇವತ್ತಿನ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿನ ಬಜೆಟು 1,35,000 ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ ಸರ್? ಹೈಯೆಸ್ಟ್ ನಿಮಗೆ 9 ಲಕ್ಷ 10 ಲಕ್ಷದವರೆಗೂ ಸಿಗುತ್ತೆ. ಓಕೆ, 9 ರಿಂದ 10 ಲಕ್ಷ ಗಾಡಿಗಳು ಒಳಗಡೆ ಏನಾದ್ರು ಹುಡುಕ್ತಾ ಇದ್ರೆ ಅಂತಂದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಲೋನ್ ಅಂತ ನೋಡ್ತಾರೆ ಸರ್. ಸೊ ಲೋನ್ ಎಲ್ಲ ಹೆಂಗೆ? ಹೌದು ಸರ್, ಲೋನ್ ಆಲ್ಮೋಸ್ಟ್ ನಿಮಗೆ ಥ್ರೂ ಔಟ್ ಕರ್ನಾಟಕ ಅರೌಂಡ್ 80 to 90% ಲೋನ್ ಆಗುತ್ತೆ ಸರ್ ನಮಗೆ. ಆಲ್ಮೋಸ್ಟ್ ನಮ್ಮ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ, ಒಂದು ಕೆಲವು ಗಾಡಿಗಳು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ. ಅದು ಕೂಡ 80% ವರೆಗೂ ಲೋನ್ ಆಗುತ್ತೆ. ಓಕೆ, ಸೊ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗೆಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಇವಾಗೆಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಸರ್, ಮೊದಲನೇ ಗಾಡಿನೇ ಒಂದು ಚವಲೆ ಬೀಟ್ ಇದೆ ಸರ್. ಸರ್ ಚವಲೆ ಬೀಟು 2010 ಗಾಡಿ, ಬಟ್ 2030 ವರೆಗೂ FC ಇದೆ. ಓಕೆ, ಟಾಪ್ ಅಂಡ್ ಪೆಟ್ರೋಲು. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸು 1,95,000 ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 90% ಟೈರ್ಸ್ ಕೂಡ ಇದೆ ನಿಮಗೆ. ಹೌದು, 1,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಆನ್ ದಿ ಟಾಪ್ ಅಂಡ್ ಗಾಡಿ ಪೆಟ್ರೋಲ್. ಓಕೆ, ಸೊ LT ಅಲ್ಲ ಸರ್ ಇದು? ಹೌದು, LT 2030 ವರೆಗೂ FC ಇದೆ. ಓಕೆ ಸರ್, FC. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೇಟೆಸ್ಟ್ ಮಾಡೆಲ್ ಗಾಡಿ, ಒಂದು ಹುಂಡೈ ಎಕ್ಸ್ಟರ್ ಇದೆ. ಸೊ ಅದ್ರ ಏನು ಸರ್ ಡೀಟೇಲ್ಸ್? ಸರ್ ಹುಂಡೈ ಎಕ್ಸ್ಟರ್ 2023. ಓಕೆ, ಸಿಂಗಲ್ ಓನರ್ ಗಾಡಿ, 39,000 ಓಡಿದೆ. ಓಕೆ, CNG ವೇರಿಯಂಟು, ಫುಲ್ ಸರ್ವಿಸ್ ಹಿಸ್ಟ್ರಿ ಇದೆ ಗಾಡಿದು. ಸೊ ಟೈರ್ಸ್ ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ ನಿಮಗೆ. ಯಾರಾದರೂ ಹುಂಡೈ ಎಕ್ಸ್ಟರ್ 2023 ಮಾಡಲ್ ಗಾಡಿ. ಸೊ ಪ್ರೈಸು ಸರ್ ಪ್ರೈಸು 7,25,000 ಫೈನಲ್ ಅಂದ್ರೆ ಸರ್? ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಆನ್ ದಿ ಟೇಬಲ್ ನೆಗೋಷಿಯಬಲ್ ಕೂಡ ಆಗುತ್ತೆ. ಟೇಬಲ್ ಮೇಲೆ ನೆಗೋಷಿಯೇಷನ್ ಮಾಡ್ಕೊಡೋಣ ಸರ್ ಸ್ಲೈಟ್ಲಿ. ಓಕೆ ಸರ್, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಒಂದು ಸ್ವಿಫ್ಟ್ ಡಿಸೈರ್, ಅದನ್ನು ಡೀಸೆಲ್ ಅಲ್ಲಿ ಇದೆ ಸರ್. ಸರ್ ಸ್ವಿಫ್ಟ್ ಡಿಸೈರ್ 2012. ಓಕೆ, ಸೆಕೆಂಡ್ ಓನರ್ ಗಾಡಿ, 90,000 ಚಿಲ್ಲರೆ ಕಿಲೋಮೀಟರ್ ಓಡಿದೆ. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸು 3,85,000. ಸೊ ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಸರ್? ಓಕೆ, 3,85,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಆಗುತ್ತೆ. 2012 ಸಿಂಗಲ್ ಓನರಾ? ಸೆಕೆಂಡ್ ಓನರ್. ಓಕೆ, ಸೊ ಇದು ಬಂದು ನಿಮಗೆ VDI ಅಲ್ಲ ಸರ್? ಹೌದು ಸರ್. ಓಕೆ, ಸೊ ಈಗ ನಮ್ಮ ಮುಂದೆ ಒಂದು ಸುಜುಕಿ ಬಲೆನೋ ಇದೆ ಸರ್. ಸರ್ 2016 ಡೀಸೆಲ್ ಗಾಡಿ ಬಲೆನೋ, ಸೆಕೆಂಡ್ ಓನರ್, ಟಾಪ್ ಎಂಡ್ ಆಲ್ಫಾ ವೇರಿಯಂಟ್. ಓಕೆ, ನಾವು ಇದಕ್ಕೆ ಕೋಟ್ ಮಾಡ್ತಾ ಇರೋ ಪ್ರೈಸಸ್ 5,75,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಟಾಪ್ ಎಂಡ್ ಗಾಡಿ, ನಿಮ್ಗೆಲ್ಲ ಫೀಚರ್ ಬರುತ್ತೆ, ನಿಮ್ಗೆಲ್ಲ ಗೊತ್ತು. ಮೈಲೇಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ನಿಮಗೆ ಒಳ್ಳೆ ಲೋ ಮೇಂಟೆನೆನ್ಸ್ ಒಂದು ಡೀಸೆಲ್ ಗಾಡಿ ಬೇಕು ಅಂದ್ರೆ ಆರಾಮಾಗಿ ಸುಜುಕಿ ಬಲೆನೋ ತಗೊಳ್ಬೋದು. ಸೊ ಲೋನ್ ಅಂತ ನೋಡ್ತಾ ಸರ್ ಇದಕ್ಕೆ? ಸರ್ ಲೋನು 4.25 ಲಕ್ಷ ಲೋನ್ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಸೊ ಹಾಗೆ ನಿಮಗೆ ಡೀಸೆಲ್ ಬಲೆನೋ ಬೇಡ ಅಂದ್ರೆ ನಿಮಗೆ ಒಂದು ಪೆಟ್ರೋಲ್ ಬಲೆನೋ ಇದೆ. ಹೌದು ಸರ್, ಇದು ಪೆಟ್ರೋಲ್ ಬಲೆನೋ 2017 ಸಿಂಗಲ್ ಓನರ್. ಓಕೆ, 77,000 ಓಡಿದೆ. ಇದು ಕೂಡ ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಓಕೆ, ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 5,75,000 ಸ್ಲೈಟ್ಲಿ ನೆಗೋಷಿಯಬಲ್. ಇದಕ್ಕೂ ಕೂಡ ಒಂದು 5-5.5 ಲಕ್ಷ ಲೋನ್ ಆಗುತ್ತೆ. ಓಕೆ, ನೀವು ಪೆಟ್ರೋಲ್ ಅದು ತಗೊಳ್ಳಿ, ಡೀಸೆಲ್ ಅದು ತಗೊಳ್ಳಿ, 5,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಫ್ಯಾಮಿಲಿ ಯೂಸೇಜ್ಗೆ ಒಂದು ಬೆಸ್ಟ್ ಗಾಡಿ, ಒಂದು ರೆನೋ ಕ್ವಿಡ್ ಇದೆ ಸರ್. ಸರ್ ರೆನೋ ಕ್ವಿಡ್ 2015 78,000 ಓಡಿದೆ. ಸರ್ ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 2,25,000. 225. ನಿಮಗೆ 4 ಕೂಡ ಹೊಸ ಟೈರ್ಗಳಿದೆ, 90-95% ಟೈರ್ಗಳಿದೆ. ಬಡ್ಜೆಟ್ ವೆಹಿಕಲ್ ಅಂತ ಹೇಳ್ಬೋದು. ಒಳ್ಳೆ ಮೈಲೇಜ್ ಬರುತ್ತೆ, ಸರ್ವಿಸ್ ಕಾಸ್ಟ್ ಕೂಡ ತುಂಬಾ ಕಮ್ಮಿ. ಓಕೆ, 2,25,000 ಅದರಲ್ಲೂ ನೆಗೋಷಿಯಬಲ್ ಕೂಡ ಆಗುತ್ತೆ. ಹೌದು. ಓಕೆ, ಅದು ಟೇಬಲ್ ಕೂತ್ಕೊಂಡ್ರೆ ನಿಮಗೆ ನೆಗೋಷಿಯಬಲ್ ಕೂಡ ಆಗುತ್ತೆ, ಈಸಿಯಾಗಿ ಲೋನು ಕೂಡ ಆಗುತ್ತೆ. 2015 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರಾ ಇದೆ ಸರ್. ಸರ್ ಸ್ಯಾಂಟ್ರಾ 2011 ಗಾಡಿ, 1,95,000. ಇದು GL ವೇರಿಯಂಟು. ನಿಮಗೆ ಸ್ಯಾಂಟ್ರಾ ಗೊತ್ತು, ನಿಮಗೆ ತುಂಬಾ ಫೇಮಸ್ ಗಾಡಿ. ಹೌದು, ಒಳ್ಳೆ ಪೆಪಿ ಇಂಜಿನ್ ಬರ್ತದೆ, ಒಳ್ಳೆ ಮೈಲೇಜ್ ಮತ್ತೆ ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ. ಓಕೆ, ಸೊ ಯಾರಾದ್ರೂ ಒಂದು ಸ್ಯಾಂಟ್ರಾ ಹುಡುಗರಿಗೆ 1,95,000. ಹೌದು, 2011 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಕುರೆಟಾ ಇದೆ ಸರ್.
ಸರ್ Hyundai Creta 2018 ಗಾಡಿ ಸೆಕೆಂಡ್ ಓನರು, 74,000 ಕಿಲೋಮೀಟರ್ ಓಡಿದೆ. ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಆಫ್ಟರ್ ಮಾರ್ಕೆಟು ಸೆಲ್ಲರು, ಮತ್ತೆ ಏರ್ ಬ್ಯಾಗ್ ABS ಎಲ್ಲ ಬರೋಂಥ ಗಾಡಿ. ಸರ್ ಇದು ಒಳ್ಳೆ ಪ್ರೈಸಲ್ಲಿ ಇದೆ, ಚಾನ್ಸ್ ಪ್ರೈಸು 6,95,000 ಸರ್. 2018 Creta. ಓಕೆ 6,95,000. 2018 Creta ಪೆಟ್ರೋಲು, ಸೆಕೆಂಡ್ ಓನರ್, 74,000 ಓಡಿದೆ. ಲೋನ್ ಬೇಕಂದ್ರೆ ಪೂರ್ತಿ ಲೋನ್ ಆಗುತ್ತೆ. ಇಫ್ ದ ಸಿಬಿಲ್ ಇಸ್ ಗುಡ್, ಪೂರ್ತಿ ಫುಲ್ ಲೋನ್ ಆಗುತ್ತೆ ಗಾಡಿ. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು XUV 500 ಇದೆ ಸರ್. ಸರ್ XUV 500 2012 ಗಾಡಿ, ಟಾಪ್ ಅಂಡ್ ಡೀಸೆಲ್, W8 ಆಪ್ಷನಲ್ ಗಾಡಿ, ಎಲ್ಲ ಫೀಚರ್ಸು ಬರೋಂಥ ಗಾಡಿ. ನಿಮಗೆ ಅರೌಂಡ್ 14 to 15 ಕಿಲೋಮೀಟರ್ ಹೈವೇಲ್ ಮೈಲೇಜ್ ಬರೋಂಥ ಗಾಡಿ. ಇದಕ್ಕೆ ನಾವು ಕೋಟ್ ಮಾಡ್ತಾ ಪ್ರೈಸು, ಇದು ಕೂಡ ವೆರಿ ರೀಸನಬಲ್ ಪ್ರೈಸು, 4,95,000 ಸರ್. W8 2012 ಮಾಡಲ್ ಗಾಡಿ. 12 ಮಾಡಲು. ಓಕೆ, ಟಾಪ್ ಅಂಡ್ ವೇರಿಯಂಟ್ ನಿಮಗೆ ಸಿಗ್ತಾ ಇರೋದು ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಒಂದು ಟಾಟಾ ಟಿಯಾಗೋ ಇದೆ ಸರ್. ಸರ್ ಟಾಟಾ ಟಿಯಾಗೋ 2017 ಗಾಡಿ, ಸೆಕೆಂಡ್ ಓನರು, ಆಟೋಮೆಟಿಕ್ ಗಾಡಿ. ಇದು XT ವೇರಿಯಂಟ್ ಬರುತ್ತೆ ಸರ್. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸು 3,95,000. 3,95,000. ಸಿಬಿಲ್ ಚೆನ್ನಾಗಿದ್ರೆ ಅರೌಂಡ್ 3-3.5 ಲಕ್ಷ ಲೋನೇ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ರೆನೋ ಕ್ವಿಡ್ ಇದೆ ಸರ್. ಸರ್ ರೆನೋ ಕ್ವಿಡ್ ಆಟೋಮೆಟಿಕ್ ಕ್ಲೈಂಬರ್ ವೇರಿಯಂಟ್ ಇದು. 2021 ಗಾಡಿ, ಸಿಂಗಲ್ ಓನರು. ಸರ್ ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 3,95,000. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ಸರ್? ಸ್ಲೈಟ್ಲಿ ನೆಗೋಷಿಯಬಲ್, ವೆರಿ ರೀಸನಬಲ್ ಪ್ರೈಸಲ್ಲೇ ಹೇಳ್ತಾ ಇದೀವಿ ಸರ್. 3,95,000, 21 ಮಾಡಲು, ಆಟೋಮೆಟಿಕ್. ಅದು ಆಟೋಮೆಟಿಕ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫ್ಯಾಮಿಲಿ ಬಜೆಟ್ಗೆ, ಚಿಕ್ಕ ಬಜೆಟಲ್ಲಿ ಒಂದು ವ್ಯಾಗನರ್ ಬೇಕು, ನನಗೆ ವ್ಯಾಗನರ್ ಇದೆ ಸರ್. ಸರ್ ವ್ಯಾಗನರ್ 2010 ಹೊಸ FC ಇದೆ, ಇನ್ಶೂರೆನ್ಸ್ ಇದೆ. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 1,85,000 ಸರ್. 1,85,000 ಸ್ಲೈಟ್ಲಿ ನೆಗೋಷಿಯಬಲ್. ವ್ಯಾಗನರ್ ನಿಮಗೆಲ್ಲ ಗೊತ್ತು, ಮಾರುತಿ ಸುಜುಕಿ ತುಂಬಾ ರೀಸನಬಲ್ ಆಗಿ ಸರ್ವಿಸ್ ಬಜೆಟ್ ಅಲ್ಲಿ ಮೈಲೇಜ್ ಅಲ್ಲಿ ಆರಾಮಾಗಿ ನೀವು ತಗೋಬಹುದು ನೀವು ಒಂದು ಗಾಡಿ, ಒಂದು ವ್ಯಾಗನರು. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಕಿಯಾ ಸಾನೆಟ್ ಇದೆ ಸರ್. ಸರ್ ಕಿಯಾ ಸಾನೆಟ್ 2021 GT ಲೈನು, GTX ಆಪ್ಷನಲ್. ಓಕೆ, ಓಕೆ, ವಿತ್ ಸನ್ರೂಫ್ ಸಮೇತ ಬರುತ್ತೆ ಗಾಡಿಯಲ್ಲಿ. ಯಾರಾದರೂ ಒಂದು ಕಿಯಾ ಸಾನೆಟ್ GT ಲೈನ್ ವೇರಿಯಂಟ್ ಹುಡುಕ್ತಾರವ್ರಿಗೆ ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ 795, ಸ್ಲೈಟ್ಲಿ ನೆಗೋಷಿಯಬಲ್, ಪೂರ್ತಿ ಲೋನ್ ಆಗುತ್ತೆ. ಇದಕ್ಕೂ ಕೂಡ 17 ಲಕ್ಷ 17 ಲಕ್ಷ ಆನ್ ರೋಡ್ ಪ್ರೈಸ್ ಇದೆ ಹೊಸದು. ನಿಮಗೆ ಸೀಟ್ ವೆಂಟಿಲೇಷನ್ ಜೊತೆಗೆ ಬರುತ್ತೆ. ಪಾರ್ಕಿಂಗ್ ಸೆನ್ಸರ್, ಫುಲ್ಲಿ ಲೋಡೆಡ್ ಗಾಡಿ. ಓಕೆ ಸರ್, GT ಲೈನ್. ಸೊ GT ಲೈನ್ ಟಾಪ್ ಅಂಡ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರೋ ಇದೆ ಸರ್. ಮುಂದೆ ಒಂದು i10 ಇದೆ ಸರ್. ಸರ್ i10 2012 LPG ವೇರಿಯಂಟು. ಓಕೆ ಸರ್ ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 2,45,000. LPG ವೇರಿಯಂಟ್ ಜೊತೆಗೆ ಬರುತ್ತೆ. ನೀವು ಪೆಟ್ರೋಲ್ ಅಥವಾ LPG ಡ್ಯೂಯಲ್ ಫ್ಯೂಲ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್? 2,45,000. ಓಕೆ, ನೆಗೋಷಿಯಬಲ್ ಆಗುತ್ತಲ್ಲ ಸರ್? ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ, ಯಾವುದು ಸರ್ ಇದು? ಫಸ್ಟ್ ಟೈಮ್ ನೋಡ್ತಿರೋದು ಮಾರ್ಕೆಟಲ್ಲಿ. ವಿಟಾರಾ. ಓಕೆ, ವಿಟಾರಾ ಹಳೇದು 2008 ಗಾಡಿ. ವಿಟಾರಾ ಆಕ್ಚುಲಿ ಇದು CBU ಅಂದ್ರೆ ಜಪಾನಿಂದ ಇಂಪೋರ್ಟ್ ಮಾಡಿರೋಂಥ ಗಾಡಿ. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 3,85,000. ಓಕೆ, ದಿಸ್ ಇಸ್ ದ ರಿಯಲ್ SUV, ಫಸ್ಟ್ SUV ಫ್ರಮ್ ಮಾರುತಿ ಸುಜುಕಿ. ಎಕ್ಸಾಕ್ಟ್ಲಿ 4-wheel ಡ್ರೈವ್ ಇರೋಂಥ ಗಾಡಿ. 2008 ಅಲ್ಲೇ ಬಂದಿರೋಂಥ ಗಾಡಿ. ಸೊ ಮಾರ್ಕೆಟಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಲೈಕ್ ಯಾರಾದರೂ ಒಂದು ಸುಜುಕಿ ವಿಟಾರಾ ನೋಡ್ತಿದ್ರೆ ಅದು ನಿಮಗೆ ಲೈಕ್ ಸುಜುಕಿ ಫಸ್ಟ್ SUV ವೆಹಿಕಲ್ ಅಂತ ಹೇಳ್ಬೋದು. ಸೊ ಕ್ರೇಜಿ ಗಾಡಿ, 3,85,000. ಹೌದು, ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಡೀಸೆಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, 4-wheel drive, 4x4. ಸೊ ಹಾಗೆ ನೆಕ್ಸ್ಟ್ ನಿಮ್ಮ ಮುಂದೆ ಒಂದು ಈ SUV ಬೇಡ ಅಂತಂದ್ರೆ ನಿಮ್ಗೆ ಇನ್ನೊಂದು SUV ವೆಹಿಕಲ್, ಒಂದು ಗಾಡಿ, ಒಂದು ಎರ್ಟಿಗಾ ಇದೆ ಸರ್. ಸರ್ ಎರ್ಟಿಗಾ 2014 ಪೆಟ್ರೋಲ್ ವೇರಿಯಂಟ್ VXi. ಓಕೆ, ಮ್ಯಾಗ್ವಿಲ್ ಎಲ್ಲ ಇರೋಂಥ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. 1 ಲಕ್ಷ ಚಿಲ್ಲರೆ ಓಡಿದೆ. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸು 5,45,000 ಸರ್. ಓಕೆ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. 545, 2014 ಸಿಂಗಲ್ ಓನರ್ ಪೆಟ್ರೋಲ್ ಎರ್ಟಿಗಾ VXi ಟಾಪ್ ಅಂಡ್ ಸಾರಿ ಮಿಡ್ ವೇರಿಯಂಟ್. ಸೊ ಬಟ್ ಮ್ಯಾಗ್ವಿಲ್ ಆಫ್ಟರ್ ಸಾರಿ ಕಂಪನಿಲ ಮ್ಯಾಗ್ವಿಲ್ ಇದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ನಿಮಗೆ ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸಬೇಕು, ಆ ಕಂಡೀಷನ್ ಇದೆ. ನಮ್ಮ ಹತ್ರ ಇರೋ ಗಾಡಿಗಳೆಲ್ಲ 100% ಆಕ್ಸಿಡೆಂಟ್ ಫ್ರೀ, ಮತ್ತೆ ಯಾವ ಪ್ರಾಬ್ಲಮ್ ಇರಲ್ಲ. ಓಕೆ ಸರ್. ಸೊ ಹಾಗೆ ಇನ್ನೊಂದು ಎರ್ಟಿಗಾ ಇದೆ ಸರ್. ಸರ್ ಇದು 2013 ಡೀಸೆಲ್ ಗಾಡಿ, ಇದು ಟಾಪ್ ಎಂಡ್. ಓಕೆ, ZDI. ಓಕೆ, ಫುಲ್ಲಿ ಲೋಡೆಡ್, ಏರ್ ಬ್ಯಾಗ್ ABS, ಮ್ಯಾಗ್ವಿಲ್, ಕಂಪ್ನಿ ಸಿಸ್ಟಮ್, ಸ್ಟೀರಿಂಗ್ ಕಂಟ್ರೋಲ್ಸು, ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ರೂಫ್ AC ಎಲ್ಲ ಬರೋಂಥ ಗಾಡಿ. ಸರ್ ಇದಕ್ಕೆ ನಾವು ಕೊಟ್ಟು ಮಾಡ್ತಾ ಪ್ರೈಸು 5,75,000. ಓಕೆ, 2013 ಮಾಡಲ್ ಗಾಡಿ. 13 ಮಾಡಲು. ಇದಕ್ಕೂ ಕೂಡ ಲೋನ್ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ. ಸಬ್ಜೆಕ್ಟ್ ಟು ಪ್ರೊಫೈಲು ಅರೌಂಡ್ 4 lakhs ವರೆಗೂ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಏನೇ ಆದ್ರೂ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಒಳ್ಳೆ ಟಿಟಾನಿಯಂ ಗಾಡಿ, ಟಾಪ್ ಎಂಡ್ ವೇರಿಯಂಟ್, ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ ಸರ್. ಹೌದು ಸರ್, ಫೋರ್ಡ್ ಎಕೋಸ್ಪೋರ್ಟ್ 2015 ಸೆಕೆಂಡ್ ಓನರ್ ಗಾಡಿ, 90,000 ಓಡಿದೆ. ಸರ್ ಇದಕ್ಕೆ ನಾವು ಕೊಟ್ಟು ಮಾಡ್ತಾರೆ ಪ್ರೈಸು, ಚಾನ್ಸ್ ಪ್ರೈಸ್ ಸರ್ 4 lakhs, 4 ಲಕ್ಷ ಸರ್. 4 ಲಕ್ಷಕ್ಕೆ ಇಕೋಸ್ಪೋರ್ಟ್ 15 ಮಾಡಲ್ ಅದನ್ನು. ಓಕೆ, ಫುಲ್ಲಿ ಲೋನ್ ಆಗುತ್ತೆ.
ಫುಲ್ ಲೋನ್ ಕೂಡ ಆಗುತ್ತೆ. ಫುಲ್ ಲೋನ್ ಆಗುತ್ತೆ, 0 ಡೌನ್ ಪೇಮೆಂಟ್ ಅಲ್ಲಿ ತಗೋಬಹುದು ಡಿಪೆಂಡಿಂಗ್ ಆನ್ ದ ಪ್ರೊಫೈಲ್. ಓಕೆ 4 ಲಕ್ಷ ನೆಗೋಸಿಯೇಷನ್ ಕೇಳಬೇಡಿ, ವೆರಿ ರೀಸನಬಲ್ ಪ್ರೈಸ್. 2015 ಟಾಪ್ ಎಂಡ್ ಪೆಟ್ರೋಲ್. ಓಕೆ, ಈ ವಿಡಿಯೋಗೆ ನೀವು ಒಂದು ಚಾನ್ಸ್ ಪ್ರೈಸ್ ಅಂತ ಕೇಳೋರಿಗೆ ಒಂದು ಒಳ್ಳೆ ಗಾಡಿ, ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ, ಟಾಪ್ ಎಂಡ್ ವೇರಿಯಂಟ್ ಒಂದು ಇಕೋಸ್ಪೋರ್ಟ್ ಜಸ್ಟ್ 4 ಲಕ್ಷಕ್ಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಡಿಸೈರ್ ಸರ್. ಓಕೆ, ಸ್ವಿಫ್ಟ್ ಡಿಸೈರ್ 2014 ಡೀಸೆಲ್ ಗಾಡಿ VDI. ಓಕೆ ಸರ್, ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ 4,35,000, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಸ್ವಿಫ್ಟ್ ಡಿಸೈರ್ ನಿಮ್ಗೆ ಎಲ್ಲ ಗೊತ್ತು, ಒಳ್ಳೆ ರಿಲಯಬಲ್ ಇಂಜಿನ್ ಮತ್ತೆ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ. ಹೌದು, ವೆರಿ ಸರ್ವಿಸ್ ಫ್ರೆಂಡ್ಲಿ ಇರೋಂಥ ಗಾಡಿ. ಲೋ ಮೇಂಟೆನೆನ್ಸ್ ಬೇಕಂತ ಹೇಳ್ಬೋದು ಗಾಡಿ. ಸೊ ಜಸ್ಟ್ 4,35,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಓಕೆ, ಸೊ ಹಾಗೆ ಡಿಸೈರ್ ಇಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊಬೇಡಿ, ಒಂದು ಒಳ್ಳೆ ಗಾಡಿ, ಒಂದು ಇಟಿಯೋಸ್ ಇದೆ ಸರ್. 5-6 ಲಕ್ಷ ಕಣ್ಣು ಮುಚ್ಕೊಂಡು ಹೊಡಿದೆ ಸರ್. ಹೌದು, ಇಟಿಯೋಸ್ ಡೀಸೆಲ್ ಗಾಡಿ, ಅದು ಕೂಡ ಡೀಸೆಲ್ ಗಾಡಿ. ಹೌದು, ಹುಡುಕಿದ್ರು ಇಲ್ವಲ್ಲ ಸರ್ ಮಾರ್ಕೆಟ್ ಅಲ್ಲಿ? ಹೌದು. ಸೊ ಏನ್ ಸರ್ ಡೀಟೇಲ್ಸ್ ಆಗುತ್ತೆ? ವೆರಿ ರಿಲಯಬಲ್ ಗಾಡಿ, 2013 ಗಾಡಿ ಸರ್, ಸೆಕೆಂಡ್ ಓನರ್. ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ 3,95,000, ಸ್ಲೈಟ್ಲಿ ನೆಗೋಷಿಯಬಲ್. ತುಂಬಾ ಕಮ್ಮಿ ನೆಗೋಸಿಯೇಷನ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತು, ಸರಿ ಹೇಳ್ದಂಗೆ ತುಂಬಾ ರಿಲಯಬಲ್ ಇಂಜಿನ್. ಹೌದು, 4-5 ಲಕ್ಷ ಆರಾಮಾಗಿ ಓಡುತ್ತೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಇನ್ನೂ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿದ್ರೆ 10 ಲಕ್ಷ ಓಡುತ್ತೆ ಗಾಡಿ. ಸೊ ಕರೆಕ್ಟ್ ಆಗಿ ಕಂಪ್ನಿ ಟು ಕಂಪ್ನಿ ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಈಸಿಯಾಗಿ 10 ಲಕ್ಷ ಓಡುತ್ತೆ ಗಾಡಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗೋದು ಇಲ್ಲ ಡೀಸೆಲ್ ಗಾಡಿ, ಇಟಿಯೋಸ್, ಐ ಮೀನ್ ಟೊಯೋಟಾ ಡೀಸೆಲ್ ಸಿಗೋದೇ ಇಲ್ಲ. ಸೊ ಅಕಸ್ಮಾತ್ ಈ ಗಾಡಿ ಸೇಲ್ ಆಗಿರೋ ಪರವಾಗಿಲ್ಲ, ಅದೇ ಗಾಡಿ ನಿಮ್ಗೆ ಡೀಸೆಲ್ ಒಂದು ಸ್ವಿಫ್ಟ್ ಡಿಸೈರ್ ಇರುತ್ತೆ. ಸೊ ಯಾವ್ದು ಬೇಕೋ ಯಾವ್ದು 2 ಟೆಸ್ಟ್ ಡ್ರೈವ್ ಮಾಡಿ ಯಾವ್ದು ಖುಷಿ ಆಗುತ್ತೆ ಅದು ತಗೊಂಡೋಗಿ. ಹೌದು. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ಸುಜುಕಿ ಬಲೆನೋ, ಇದನ್ನು ಡೀಸೆಲ್ ಅಲ್ಲಿ ಇದೆ ಸರ್. ಹೌದು ಸರ್, ಸುಜುಕಿ ಬಲೆನೋ 2016 ಡೀಸೆಲ್ ಡೆಲ್ಟಾ ವೇರಿಯಂಟ್. ಓಕೆ ಸರ್, ನಾವ್ ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸ್ 4,95,000 ಸರ್. 1 ಲಕ್ಷ ಚಿಲ್ಲರೆ ಕಿಲೋಮೀಟರ್ ಓಡಿದೆ. ಓಕೆ, ಡೀಸೆಲ್ ವೇರಿಯಂಟು. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ, ನಿಮ್ಗೆಲ್ಲ ಗೊತ್ತು, ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಬರೋಂಥ ಗಾಡಿ. ಸರ್ವಿಸ್ ಕಾಸ್ಟ್ ಎಲ್ಲ ತುಂಬಾ ಕಮ್ಮಿ, ಒಳ್ಳೆ ಮೈಲೇಜ್ ಬರೋಂಥ ಗಾಡಿ, 20+ ಮೈಲೇಜ್ ಬರುತ್ತೆ. ಸೊ ಪ್ರೈಸ್ 2016 ಡೆಲ್ಟಾ ಪ್ರೈಸ್ 495. ಓಕೆ, 4,95,000 2016 ಮಾಡಲ್ ಗಾಡಿ, ಡೀಸೆಲ್ ಗಾಡಿ, ಒಂದು ಸುಜುಕಿ ಬಲೆನೋ ಸಿಗ್ತಾ ಇರೋದು. ಓಕೆ ಸರ್, ಸೊ ಒಂದು ಟಾಟಾಲಿ ಒಂದು ಒಳ್ಳೆ 7 ಸೀಟರ್ ಹುಡುಕ್ತಾ ಇದೆ ಅಂತಂದ್ರೆ ನಿಮಗೆ ಒಂದು ಟಾಟಾ ಎಕ್ಸಾ ಇದೆ. ಏನ್ ಸರ್ ಡೀಟೇಲ್ಸ್? ಸರ್, ಟಾಟಾ ಎಕ್ಸಾ 2018 ನಿಮಗೆ 1,12,000 ಕಿಲೋಮೀಟರ್ ಓಡಿದೆ. ಓಕೆ, ಫುಲ್ ಸರ್ವಿಸ್ ಹಿಸ್ಟ್ರಿ ಇರೋಂಥ ಗಾಡಿ. ಇದು ಕೂಡ ಚಾನ್ಸ್ ಪ್ರೈಸ್ ಸರ್, 6,99,000. ಸರ್ 6,99,000ಕ್ಕೆ 6,40,000 ಇನ್ಶೂರೆನ್ಸ್ ವ್ಯಾಲ್ಯೂನೇ ಇದೆ. ಓಕೆ, ಒಂದು 50,000 ಡೌನ್ ಪೇಮೆಂಟ್. ಹೌದು, ಸಿಬಿಲ್ ಚೆನ್ನಾಗಿದೆ, ಪೂರ್ತಿ ಲೋನ್ ಆಗುತ್ತೆ, 0 ಡೌನ್ ಪೇಮೆಂಟ್. ಓಕೆ, ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಖಂಡಿತ 6 ಲಕ್ಷ ಅಂತೂ ಲೋನ್ ಆಗುತ್ತೆ. 8 ಸೀಟರ್ ವೆಹಿಕಲ್, ಇನೋವಾ ಕ್ರಿಸ್ಟಾಗೆ ಕಾಂಪಿಟೇಷನ್ ಕೊಡುವಂತ ವೆಹಿಕಲ್. ಹೌದು, ಏನಂದ್ರೆ ಯೂನಿಕ್ ಕಲರ್, ಒಂದು ಬ್ಲೂ ಕಲರ್ ಸಕ್ಕತ್ತಾಗಿದೆ ಗಾಡಿ. ಮತ್ತೆ ಇದಕ್ಕೆ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಬರಲ್ಲ XM ವೇರಿಯಂಟ್ ಇದು. ಕಸ್ಟಮರ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರೂಫ್ AC ಎಲ್ಲ ಫೀಚರ್ ಬರೋಂಥ ಗಾಡಿ. ಕಂಫರ್ಟಬಲ್ ಆಗಿರೋಂಥ 8 ಸೀಟರ್ ಗಾಡಿ, 2018 ಗಾಡಿ, 6,99,000. ಓಕೆ ಸರ್, ಟಾಟಾ ಯಾವ್ದು ಸರ್ ಇದು ಗಾಡಿ? ಸರ್, ಟಾಟಾ ಜೆನಾನೋ ಲೈಫ್ ಸ್ಟೈಲ್ ವೆಹಿಕಲ್. ನಿಮಗೆ ಫಾರ್ಮ್ ಅಲ್ಲೆಲ್ಲ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹೌದು, ಉಡುಪಿ, ಮಂಗಳೂರು ಆ ಕಡೆ ಎಲ್ಲ ಯೂಸ್ ಮಾಡಕ್ ಬೆಸ್ಟ್ ವೆಹಿಕಲ್. ಮಡಿಕೇರಿ ಆ ಕಡೆ ಎಲ್ಲ. ಹೌದು. ಸೊ 2018 ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಸರ್? ಪ್ರೈಸ್ 6,99,000 ಸರ್. ಓಕೆ, ಟಾಪ್ ಅಂಡ್ XT ವೇರಿಯಂಟ್, ಸಿಂಗಲ್ ಓನರ್, 98,000 ಕಿಲೋಮೀಟರ್ ಓಡಿರೋಂಥ ಗಾಡಿ, 1 ಲಕ್ಷ ಚಿಲ್ಲರೆ ಅಂತ ಇಟ್ಕೊಳ್ಳಿ ಹತ್ತತ್ರ. ಲೈಫ್ ಸ್ಟೈಲ್ ವೆಹಿಕಲ್, ಟಾಟಾ ಜೆನಾನ್ XT ವೇರಿಯಂಟ್, 6,99,000, ಸ್ಲೈಟ್ಲಿ ನೆಗೋಷಿಯಬಲ್. 4x4 4x2 ಸರ್ ಇದು? 4x2 ಸರ್, 4x2 ವೇರಿಯಂಟ್ ಗಾಡಿ ಕೂಡ ಸಕ್ಕತ್ತಾಗಿದೆ ನಿಮಗೆ ಗಾಡಿ. ಡಿಫ್ರೆನ್ಷಿಯಲ್ ಸ್ಲಿಪ್ ಬರುತ್ತೆ ನಿಮಗೆ, ಆಫ್ ರೋಡಿಂಗ್ ಎಲ್ಲ ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ರೆನಾಲ್ಟ್ ಟ್ರೈಬರ್ ಇದೆ ಸರ್. ಸರ್, ರೆನಾಲ್ಟ್ ಟ್ರೈಬರು ಬಡ್ಜೆಟ್ 7 ಸೀಟರ್ ವೆಹಿಕಲ್ ಅಂತ ಹೇಳ್ಬೋದು. ಹೌದೌದು, ಇದು ಸೆಕೆಂಡ್ ಓನರ್ ವೆಹಿಕಲ್, 2019. ಓಕೆ, ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ 4,95,000 ಸರ್. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಬಂದು ಗಾಡಿ ನೋಡ್ಬೋದು. ಇದಕ್ಕೂ ಕೂಡ ಆಲ್ಮೋಸ್ಟ್ 4-4.5 ಲಕ್ಷ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್. 4,95,000, ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ರೆನಾಲ್ಟ್ ಟ್ರೈಬರ್ 1 ಲೀಟರ್ ಇಂಜಿನ್ ಗಾಡಿ. ಓಕೆ ಸರ್, ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ಟಾಟಾ ನೆಕ್ಸಾನ್ ಇದೆ ಸರ್. ಟಾಟಾ ನೆಕ್ಸಾನ್ 2020 ಗಾಡಿ, ಡೀಸೆಲ್ ಗಾಡಿ, ಟಾಪ್ ಎಂಡ್ ವಿತ್ ಸನ್ ರೂಫ್. ಓಕೆ, ಡೀಸೆಲ್ ಗಾಡಿ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ, 5 ಸ್ಟಾರ್ ರೇಟೆಡ್ ಗಾಡಿ. ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ 8,45,000 ಸರ್. 8,45,000, ಟಾಪ್ ಎಂಡ್, ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್ ಇರೋಂಥ ಗಾಡಿ, ಜಸ್ಟ್ 58,000 ಓಡಿರೋಂಥ ಗಾಡಿ. ಎಲ್ಲ ಫೀಚರ್ ಇರೋಂಥ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ ಬರೋಂಥ ಗಾಡಿ, 8,45,000. ಓಕೆ ಸರ್, ಸೊ ಇನ್ನು ಮುಂದೆ ಒಂದು ಸ್ಕಾರ್ಪಿಯೋ ಇದೆ ಸರ್. ಸ್ಕಾರ್ಪಿಯೋ 2017 ಸಿಂಗಲ್ ಓನರ್ ಗಾಡಿ. ಓಕೆ, ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸು 6,99,000 ಸರ್. 2019 ಮಾಡಲ್ ಗಾಡಿ. ಸಾರಿ, 17 ಗಾಡಿ, 2017 ಸಿಂಗಲ್ ಓನರ್, 6,99,000. ಲೋನ್ ಕೂಡ 6 ಲಕ್ಷ ತನಕ ಲೋನ್ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಸೊ ಹಾಗೆ ನೆಕ್ಸ್ಟ್ ಮುಂದೊಂದು i20 ಇದೆ ಸರ್. i20 ಟಾಪ್ ಎಂಡ್ ಗಾಡಿ, ಡೀಸೆಲ್, 2017 ಇದು ಕೂಡ ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಚಾನ್ಸ್ ಪ್ರೈಸ್ ಸರ್ 4,95,000. ಸೊ 4,95,000. ಹೌದು, ಅಷ್ಟು ಟಾಪ್ ಎಂಡ್ ವೇರಿಯಂಟ್. ಹೌದು, ಡೀಸೆಲ್ ಗಾಡಿ. ಓಕೆ, ಅದು ನಿಮಗೆ ಡೀಸೆಲ್ ಗಾಡಿ ಸಿಗ್ತಿರೋದು 4,95,000ಗೆ. ಓಕೆ ಸರ್, ಸೊ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ರೆನಾಲ್ಟ್ ಡಸ್ಟರ್ 2012 ಸಿಂಗಲ್ ಓನರ್ ಗಾಡಿ, 85 PS, RXL ವೇರಿಯಂಟ್. ಓಕೆ, ಇದಕ್ಕೆ ಕೂಡ ನಾವು ಕೋಟ್ ಮಾಡ್ತಾ ಪ್ರೈಸ್ ಚಾನ್ಸ್ ಪ್ರೈಸ್ ಸರ್
3,45,000. ಸೊ 3,45,000 345. ಓಕೆ 3,45,000ಗೆ ನಿಮಗೆ ಡೀಸೆಲ್ ವೇರಿಯಂಟ್ ಒಂದು 85 PS ಮೈಲೇಜ್ ಚೆನ್ನಾಗಿ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಅದನ್ನು. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ತಾರ್ ಇದೆ ಸರ್ ಮಹೇಂದ್ರ ತಾರು ಆಫ್ ರೋಡರ್ ವೆಹಿಕಲ್, ಲೆಜೆಂಡರಿ ಮಹೇಂದ್ರ ತಾರು 2012 ಗಾಡಿ ಸರ್. ಓಕೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಇದಕ್ಕೆ ನಾವು ಕೊಟ್ಟು ಮಾಡಿದ ಪ್ರೈಸ್ 4,95,000, ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ ಒಂದು ಸ್ವಿಫ್ಟ್ ಪ್ರೈಸ್ ಅಲ್ಲಿ ಮಹೇಂದ್ರ ತಾರ್ ಕೊಡ್ತಾ ಇದೀವಿ. ಪಕ್ಕಾ ಆಫ್ ರೋಡಿಂಗ್ ವೆಹಿಕಲ್ 4x4. ಹೌದು. ಓಕೆ